ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಪಯಣ ಮತ್ತೆ ನಾರ್ತ್ ಕಡೆಗೆ. ಮೈಸೂರಿಂದ ಬೆಂಗಳೂರು, ಬೆಂಗಳೂರಿಂದ ಡೆಲ್ಲಿ, ಡೆಲ್ಲಿಯಿಂದ ಡೆಹರಾಡೂನ್, ಡೆಹರಾಡೂನಿಂದ ಸಾಂಕ್ರಿ ವಿಲೇಜ್. ಹರ್ಕಿದೂನ್ ಕಂಪ್ಲೀಟ್ ಡೀಟೇಲ್ಸ್ ನಾನು ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಂದ ರಿಯಲ್ ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ. ರೆಡಿ ಆಗ್ಬಿಟ್ಟಿದ್ದೀನಿ. ಫೇಸ್ಗೆ ಏನು ಅಪ್ಲೈ ಮಾಡಿಲ್ಲ, ಜಸ್ಟ್ ಸನ್ಸ್ಕ್ರೀನ್ ಅಷ್ಟೇ. ಶೂಸ್ ಫ್ರಮ್ CTR, ಟಾಪ್ ಟು ಬಾಟಮ್ ಎಲ್ಲ ಡೆಕಾಥ್ಲಾನ್. ನಮ್ಮಂಥ ಟ್ರಾವೆಲರ್ಸು ಇಂದನೇ ಡೆಕಾಥ್ಲಾನ್ ಉದ್ದಾರ ಆಗ್ತಿರೋದು ಅಂತಲೇ ಹೇಳ್ಬೋದು. ನಾನು ಏನೇ ಸ್ಟೋರಿ ಹಾಕಿದ್ರು ಆಮೇಲೆ ಅವಳಿಗೆಲ್ಲ ಸ್ಪಾನ್ಸರ್ಡು ಅಂತ ಅನ್ಕೋಬೇಡಿ, ನಾನು ಕಾಸು ಕೊಟ್ಟು ತಗೊಂಡಿದ್ದೀನಿ ಸ್ವಲ್ಪ. ನೋಡಿ ನನ್ನ ಎಕ್ಕಡ, ಸರಿ ನನ್ನ ಎಕ್ಕಡ ಇದು ನನ್ನ ಶೂ. ಸೊ ದಪ್ಪ ಆಗ್ಬಿಟ್ಟಿದ್ದೀನಿ, ಎಲ್ಲ ಔಟ್ಫಿಟ್ಟು ಟೈಟ್ ಆಗಿಬಿಟ್ಟಿದೆ. ಸೊ ಇದು ಸಿಕ್ಕಾಪಟ್ಟೆ ಚಳಿ ಆದರೆ ಹಾಕೊಳ್ಳೋಣ ಅಂತ. ಇದು ಲಾಸ್ಟ್ ಟೈಮ್ ನಾನು ನಾರ್ತಿಗೆ ಬಂದಾಗ ಐ ಥಿಂಕ್ ಇದು ತೊಗೊಂಡಿದ್ದು ರಿಷಿಕೇಶಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಡೆಕಾಥ್ಲಾನ್. ಇದು -degree ಜಾಕೆಟ್ ಫ್ರಮ್ ಡೆಕಾಥ್ಲಾನ್. ಈ ಸನ್ಗ್ಲಾಸ್ ಫ್ರಮ್ ಲೋಕಲ್. ಇದು ಒಂದು 250 200 ಇರಬೇಕು, ಬಟ್ ಸ್ವಲ್ಪ ಜಾತ್ರೆ ಥರ ಇದೆ, ಸೊ ಫೋಟೋಗೆಲ್ಲ ಹೈಲೈಟ್ ಆಗಿ ಕಾಣುತ್ತೆ ಅಂದ್ಬಿಟ್ಟು ಈ ಕಲರ್ನ ಚೂಸ್ ಮಾಡಿಕೊಂಡೆ. ಬ್ಯಾಗ್ ತರಿಸ್ಬಿಡ್ತೀನಿ. 30 ಲೀಟರ್ಸ್ ಬ್ಯಾಗ್. ಅಯ್ಯೋ ಕ್ಯಾಪ್ ಹಾಕ್ಬಿಡ್ತೀನಿ. ಈ ಜಾತ್ರೆ ಕಲರ್ಸ್ಗಳನ್ನ ಚೂಸ್ ಮಾಡ್ಕೋತೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ರೆಡಿ, ಬಾಯ್. ಸೊ ನಮಗೆ ಆಲ್ರೆಡಿ ಐಸ್ ಮೌಂಟೇನ್ ಕಾಣಿಸ್ತಾ ಇದೆ, ನೋಡ್ಬೋದು ಅಲ್ಲಿ. ಡೆಸ್ಟಿನಿಗಿಂತ ಜರ್ನಿನೇ ಬ್ಯೂಟಿಫುಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಬ್ಯೂಟಿಫುಲ್ ಮೌಂಟೇನ್ಸ್ ಇದೆ, ವಾಟರ್ ಫಾಲ್ಸ್ ನೋಡ್ತೀರಾ, ಬ್ರಿಡ್ಜ್ ಮೇಲೆ ನಡೀತೀರಾ, ಶಿವನ್ ದೇವಸ್ಥಾನನೂ ಕೂಡ ವಿಸಿಟ್ ಮಾಡ್ತೀರಾ. ಅದಾದಮೇಲೆ ಶಾರ್ಟಾಗಿ ಒಂದು ಬ್ರೇಕ್ ತೊಗೋತೀರಾ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ಅರೌಂಡ್ ಇವತ್ತು 10 ಕಿಲೋಮೀಟರ್ಸ್ ಹೈಕಿಂಗ್ ಇತ್ತು. ಸೊ ಕಂಪ್ಲೀಟ್ ಮಾಡಿ ಬಂದು ಟೆಂಟೋಲ್ಗೆ ಸ್ಟೇ ಆಗಿದ್ವಿ. ಆ್ಯಂಡ್ ಫುಲ್ ಹೆವಿ ಸಿಕ್ಕಾಪಟ್ಟೆ ಚಳಿ ಇದೆ ಆಯಿತಾ. ಬಿಸಿಲೇ ಬಂದಿಲ್ಲ, ಸೂರ್ಯನದು ಮುಖಾನೇ ನೋಡಿಲ್ಲ ಇವತ್ತು ನಾವು. ಫುಲ್ ಹೆವಿ ಮಳೆ ಇದೆ, ಹೆವಿ ಕೋಲ್ಡ್ ಇದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸ್ನೋಫಾಲ್ ಆಗುತ್ತೆ ಅಂತ. ನಾನಿದೆ ಫಸ್ಟ್ ಟೈಮ್ ಸ್ನೋಫಾಲ್ ನೋಡ್ತಾ ಇರೋದು. ಲೈಟಾಗಿ ಸ್ನೋಫಾಲ್ ಆಗ್ತಾ ಇದೆ ನನ್ನ ಹಿಂದೆ. ಮಳೆ ಪ್ಲಸ್ ಲೈಟಾಗಿ ಸ್ನೋಫಾಲ್ ಆಗ್ತಾ ಇದೆ. ನಿನ್ನೆ ಮಳೆ ಜೊತೆಗೆ ಸ್ನೋಫಾಲ್ ಆಗಿರೋದ್ರಿಂದ ಈ ಥರ ಕಾಣಿಸ್ತಿತ್ತು ಬೆಳಗ್ಗೆ. ತುಂಬ ಚೆನ್ನಾಗಿದೆ. ಲೈಫಲ್ಲಿ ಒಂದ್ಸಲ ಆದರೂ ಈ ಥರ ಪ್ಲೇಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿ. ತುಂಬ ಜನ ವೀಡಿಯೋ ಫೋಟೋಸಲ್ಲೆಲ್ಲ ನೋಡಿಕೊಂಡು ಎಕ್ಸ್ಪೆಕ್ಟ್ ಇಟ್ಕೊಂಡು ಬರ್ತೀರಾ, ಬಟ್ ಅದು ತಪ್ಪು. ಆ್ಯಂಡ್ ಟ್ರಕ್ಕಿಂಗ್ ಅಂತ ಅಂದರೆ ಹೈಕಿಂಗ್ ಮೀನ್ಸ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಜಸ್ಟ್ ನೇಚರ್ ಎಂಜಾಯ್ ಮಾಡೋಕ್ಕೆ ಒಂದು ಪೀಸ್ನೆಸ್ಸಿಗೆ ಬರಬೇಕು. ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ನೇಚರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಖುಷಿ ಕೊಡುತ್ತೆ. ಎಕ್ಸಾಂಪಲ್ ಇದ್ದಾನೆ, ಸಮ್ಮರ್ ಟ್ರಕ್ ಅಂತ ಬಂದಿದ್ದು, ಬಟ್ ಸ್ನೋಫಾಲ್ ಆಯಿತು, ಮಳೆ ಆಯಿತು, ಬಿಸಿಲು ಬಂತು, ಆ್ಯಂಡ್ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಸಖತ್ ಖುಷಿನೂ ಆಗ್ತಾ ಇದೆ. ಫುಲ್ ಕಂಪ್ಲೀಟ್ 360 ಆ್ಯಂಗಲಲ್ಲೂ ಸ್ನೋ ಇದೆ. ಫಸ್ಟ್ ಡೇ 3 ಕಿಲೋಮೀಟರ್ಸ್ ಇರುತ್ತೆ, ಆ್ಯಂಡ್ ಸೆಕೆಂಡ್ ಡೇ 10 ಕಿಲೋಮೀಟರ್ಸ್ ಬಂದು ಸೆಕೆಂಡ್ ಕ್ಯಾಂಪಲ್ಲಿ ಸ್ಟೇ ಆಗ್ತೀವಿ. ಆ್ಯಂಡ್ ಥರ್ಡ್ ಡೇ ಬಂದು ಬೇಸ್ ಕ್ಯಾಂಪ್, ಹರ್ಕಿದೊಂದು ಬೇಸ್ ಕ್ಯಾಂಪ್ ಕರ್ಕೊಂಡು ಹೋಗ್ತಾರೆ. ಸೊ ಸಿಕ್ಕಾಪಟ್ಟೆ ಸ್ನೋ ಇರೋದ್ರಿಂದ ವೆದರ್ ಚೆಕ್ ಮಾಡಿ ಲೈಕ್ ಟ್ರಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಏನಂತ. ಐ ಹೋಪ್ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಕಮ್ಮಿ ಆಗಿದೆ. 7 + 7 14 ಕಿಲೋಮೀಟರ್ಸ್. ಆ್ಯಂಡ್ ಓವರ್ ಆಲ್ ಬಂದು ಈ ಟ್ರಕ್ಕಿಂಗು 52 ಕಿಲೋಮೀಟರ್ಸ್ ಇರುತ್ತೆ. ಆ್ಯಂಡ್ ಇದು ಊಟ ಟೆಂಟು, ಈ ಅಡುಗೆ ಮಾಡ್ತಾ ಇದ್ದಾರೆ. ಹಾಯ್, ಹಲೋ. ಸೊ ಸೇ ಹಾಯ್. ಹಾಯ್ ಹಾಯ್. ದೇವ್ರ ಹತ್ರ ಅದೇ ಬೇಡ್ಕೊತೆ, ಪ್ಲೀಸ್ ಲೈಟಾಗಿ ಬಿಸಿಲು ಬಂದ್ಬಿಡ್ಲಿ, ಇಲ್ಲಾಂದರೆ ಸ್ನೋ ಇದು ಫುಲ್ ಕವರ್ ಆಗಿಬಿಡುತ್ತೆ. ಸ್ಟ್ರೇಂಜರ್ಸ್ ಟೀಮ್ನ ಮೀಟ್ ಮಾಡಿಸ್ತೀನಿ. ಸೇ ಹಾಯ್. ಹಾಯ್, ಗುಡ್ ಮಾರ್ನಿಂಗ್. ಹಲೋ. ನನ್ನ ಸ್ಟಿಕ್ ರೆಡಿ ಇದೆ, ಆ್ಯಂಡ್ ನನ್ನ ಬ್ಯಾಗು ಕೂಡ ರೆಡಿ ಇದೆ. ಆ್ಯಂಡ್ ನೀವು ನನ್ನ ಶೂ ನೋಡ್ಬೋದು ಹೆಂಗಿದೆ ಅಂತ. ಫುಲ್ಲು
ಏನಂತಾರೆ ಫುಲ್ ನನಗೆ ಸ್ವಲ್ಪ ಮಲ್ಟಿ ಕಲರ್ಸ್ ಅಂದರೆ ಇಷ್ಟ ಅಲ್ವಾ. ಸೊ ನೀವು ನೋಡಿರ್ತೀರಾ ನಾನು ಸ್ವಲ್ಪ ಜಾತ್ರೆ ಕಲರ್ಸೇ ತೊಗೊಳೋದು. ಬಟ್ ಜಾತ್ರೆ ಕಲರ್ಸ್ ಏನಕ್ಕೆ ತೊಗೋತೀನಿ ಅಂದರೆ ಈ ಥರ ಪ್ಲೇಸಸ್ಸಿಗೆ ಬಂದಾಗ ಸೊ ಅದು ಹೈಲೈಟಾಗಿ ಕಾಣುತ್ತೆ, ಫೋಟೋ ವೀಡಿಯೋಸ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಡಾರ್ಕ್ ಕಲರ್ಸ್ನ ಪ್ರಿಫರ್ ಮಾಡ್ತೀನಿ. ಇವಾಗ ನಮ್ಮ ಗೈಡು ಕೇದಾರ್ ಖಂಟ ಅಂಕಲ್ ಒಂದು ಪೀಕ್ ಹೇಳ್ತಾ ಇದ್ರು, ಅದು ಸಿಕ್ಕಾಪಟ್ಟೆ ತಿಕ್ಕಾಗಿದೆ. ಬಟ್ ಅದು ಸಬ್ಮಿಟ್ ಮಾಡೋಕ್ಕಾಗಲ್ಲ, ಅದನ್ನು ಮಾರ್ಕ್ ಕಮ್ಮಿ ಮಾಡಿದ್ರೆ ನಡಿಬೋದು. ಬ್ಯೂಟಿಫುಲ್ ಆಗಿರೋ ಜಾಗದಲ್ಲಿ ಅವ್ರು ನಮಗೆ ಕವರ್ ಕೊಟ್ಟಿರ್ತಾರೆ. ಸಿ ಈ ಥರ ಪ್ಲಾಸ್ಟಿಕ್ಸ್ನ ಹಾಕಿ ಮ್ಯಾಗಿ ಕವರ್ ಹಾಕಿ ಆ ಥರದ್ದೆಲ್ಲ ಹಾಳು ಮಾಡ್ತಾರೆ. ಅದು ಯಾಕೆ ಹಂಗೆ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಗೂಬೆಗಳು ಕೆಟ್ಟ ಕೋಪ ಬರುತ್ತೆ ನನಗಂತೂ. ನೆನ್ನೆ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಯ್ತಲ್ಲ, ಸೊ ಬೇಸ್ ಕ್ಯಾಂಪ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ನೀವು ನೋಡ್ಬೋದು ಬ್ಯಾಕ್ ಸೈಡ್ ಹೆವಿ ಸ್ನೋ ಇದೆ ಆ್ಯಂಡ್ 360 ಆ್ಯಂಗಲಲ್ಲೂ ಆ್ಯಂಡ್ ಪಾತಲ್ಲೂ ಕೂಡ ಇದೆ. ಸೊ ಇಷ್ಟು ನಡೆದ್ಬಿಟ್ಟು ಅದನ್ನು ನೋಡಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಅಟ್ಲೀಸ್ಟ್ ದೂರದಿಂದ ಆದರೂ ಅಲ್ಲಿ ಒಂದು ಶಿವಲಿಂಗ ಆ್ಯಂಡ್ ತ್ರಿಶೂಲ ಇದೆ, ಅಷ್ಟು ನೋಡಿದ್ರೆ ಸಾಕು. ಆ ಪೀಕ್ಗಳೆಲ್ಲ ಕಾಣಿಸ್ತಿದೆಯಲ್ಲ ಅಲ್ಲಿಗೆಲ್ಲ ಹತ್ಸಲ್ಲ ನಮ್ಮನ್ನ, ಅಷ್ಟೆಲ್ಲ ಕನ್ಸಿಟ್ಕೊಂಬೇಡಿ. ಅದಕ್ಕೆಲ್ಲ ಹತ್ತಬೇಕು ಅಂದರೆ ಪರ್ಮಿಷನ್ ಬೇಕು ಆ್ಯಂಡ್ ಕೋರ್ಸಸ್ ಮಾಡಿರಬೇಕು ಮೌಂಟೇನಿಯರಿಂಗ್ದು. ಸೊ ಫಿಸಿಕಲ್ ಫಿಟ್ನೆಸ್ ಬೇಕು. ಸೊ ನಿಮ್ಗೆ ಆ ಥರ ಪೀಕ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳಿದ್ರೆ ಬಾಲಿ ಪಾಸ್ ಒಂದಷ್ಟಿದ್ದಾವೆ. ಅದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಆಯಿತಾ. ಆಮೇಲೆ ಏಕ್ದಮ್ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಬೈಕೊಳ್ಳೋದು ನೀವು ಅವಳು ಹೇಳಿದ್ಲು ಅಂತ ಬಂದು ಇಲ್ಲಿ ಹಿಂಗೆ ಆಗ್ಬಿಟ್ಟಿದೆ ಅಂತ ನೀವು ನಾನು ಬೈಕೊಳ್ಳೋದು ಬೇಡ, ನಾನು ಮಾಡೋದು ಬೇಡ. ಹಿಂದೆ ಬರ್ತಾಯಿದೆ ನನ್ನ ಟೀಮ್ ಇನ್ನೂ ಒಂದು ಸ್ವಲ್ಪ ಜನ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಕರ್ನಾಟಕದೊಂದು ಇಬ್ಬರು ಜನ ಸಿಕ್ಕಿದ್ರು, ಬಟ್ ಅವ್ರಿಗೆ ಬೇಗ ಹೋದ್ರು. ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಮಾತಾಡಿಸ್ತಾ ನಿಂತ್ಕೊಂಡ್ಬಿಟ್ಟಿದ್ದೆ. ಈ ಮರುಭೂಮಿಲಿ ನೀರು ಸಿಕ್ತಂಗೆ ಯಾರು ನಾರ್ತಲ್ಲಿ ಕರ್ನಾಟಕದವ್ರು ಸಿಕ್ಬಿಟ್ರು ಅಂದರೆ ಆಹಾ ಫುಲ್ ಖುಷಿ ಆಗಿಬಿಡುತ್ತೆ. ಯಾಕಂದರೆ ಇಂಗ್ಲೀಷ್ ಹಿಂದಿ ಮಾತಾಡಿ ಮತ್ತು ನನಗಂತೂ ಹಿಂದಿನೇ ಬರಲ್ಲ ಗುರು. ಸೊ ಹೆವಿ ಸ್ನೋಫಾಲ್ ಆಗ್ತಿದೆ, ಹೆವಿ ರಿಸ್ಕ್ ಇದೆ. ಸೊ ಸಮ್ಮಿಟಿಗೆ ಕರ್ಕೊಂಡು ಹೋಗೋಣ ಅಂತಿದ್ದಾರೆ ಆ್ಯಂಡ್ ನೀವು ಓನ್ ರಿಸ್ಕಲ್ಲಿ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ನಾವು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀವಿ, ಬಟ್ ಗೈಡ್ ಕಳ್ಸೋಕ್ಕೆ ರೆಡಿ ಇಲ್ಲ. ಸೊ ಅವ್ರನ್ನೇ ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಕನ್ವಿನ್ಸೇ ಆಗ್ತಿಲ್ಲ. ಸ್ವಲ್ಪ ಜನ ವಾಟರ್ ಫಾಲ್ಸ್ ಇದೆಯಲ್ಲ ಅಲ್ಲೇ ಸ್ಟಾಪ್ ಆಗಿಬಿಟ್ರು. ಸೊ ಒಂದು 10 ಮೆಂಬರ್ಸ್ ಮಾತ್ರ ಸಬ್ಮಿಟ್ ಮಾಡ್ತೀವಿ ಅಂತ ಬಂದ್ಬಿಟ್ಟಿದ್ದೀವಿ. ಗೈಡ್ ಬಾಯಿಗೆ ಬಂದಂಗೆ ಬೈತವ್ರೆ. ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ಕನ್ವಿನ್ಸ್ ಆಯ್ತಾ ಇಲ್ಲ ಗೈಡು. ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಹೆವಿ ಇದೇನೋ ಸ್ಟಾರ್ಟ್ ಆಗೋಯ್ತು. 18 ಮೆಂಬರ್ಸಲ್ಲಿ ಐ ಥಿಂಕ್ ಒಂದು 8 ಮೆಂಬರ್ಸ್ ಅಷ್ಟೇ ಸಬ್ಮಿಟ್ ಮಾಡ್ತೀವಿ ಅಂತ ಬಂದಿದ್ದೀವಿ. ನಾನು ಈ ಥರ ಬಂದರೆ ಅರ್ಧಂಬರ್ಧ ಬಿಡೋ ಮಗಳೆಲ್ಲ ಕಂಪ್ಲೀಟ್ ಮಾಡಲೇಬೇಕು ನಾನು. ಸೊ ಅದಕ್ಕೆ ಡೂ ಆರ್ ಡೈ ಜೈ ಅನ್ಸೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಇವಾಗ ನಾನು ಐ ಥಿಂಕ್ 11,000 ಅಡಿ ಅನಿಸುತ್ತೆ. ಸೊ 3% ರೀಚ್ ಆಗಿದ್ದೀನಿ. ನೀವು ನೋಡಿದ್ರೆ ಫುಲ್ ಶಾಕ್ ಆಗ್ತೀರ ಪಕ್ಕ. ಅರ್ಧ ನಾರೇಶ್ವರ ನೋಡಿದ್ದೀರಾ, ಅರ್ಧ ಕಣ್ಣು ಮುಚ್ಕೊಂಡು ಶಿವ ಜಡೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಹೇಳೋದು ಹರ್ಕಿದೂನ್ ಶಿವ ನೆಲೆಸಿದ ಸ್ಥಳ. ಬೇಸಿಗೆ ರೀಚ್ ಆಗಿದ್ದೀವಿ ನಾವು. ನೀವು ಕೋಟಿ ಇದ್ದರು ನೀವು ಈ ಥರ ಪ್ಲೇಸ್ನ ನೋಡಲಿಲ್ಲ ಅಂದರೆ ಲಿಟ್ರಲಿ ರಿಗ್ರೆಟ್. ನಮ್ಮ ಕರ್ನಾಟಕ ಬಾವುಟನ ಆಸೋ ಟೈಮ್ 11,500 ಅಡಿ ಇಲ್ಲಿ. ಸೊ ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ, ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಫೈನಲಿ ಕರ್ನಾಟಕದ ಹುಡುಗಿ ಕರ್ನಾಟಕ ಸ್ಟೇಟ್ ಫ್ಲಾಗ್ ಇಟ್ಕೊಂಡು 11,500 ಅಡಿಯಲ್ಲಿ ನಿಂತಿದ್ದೀನಿ. ಸೊ ತುಂಬಾ ಸ್ಟ್ರಗಲ್ ಇತ್ತು, ಬಟ್ ಫೈನಲಿ ವಿ ರೀಚ್. ಜೈ ಕರ್ನಾಟಕ ಮಾತೆ. ನನ್ನ ಹಿಂದೆ ಶಿವ ಇದ್ದಾನೆ. ಇಲ್ಲಿನ ಇತಿಹಾಸ ನೋಡೋದಾದ್ರೆ ಪಾಂಡವರು ಕುರುಕ್ಷೇತ್ರದ ನಂತರ ಇದೇ ಮಾರ್ಗದಲ್ಲಿ ಸ್ವರ್ಗಕ್ಕೆ ಹೋಗಿದ್ದು ಅನ್ನೋ ನಂಬಿಕೆ ಇದೆ. ಮತ್ತೊಂದು ಜಾಗದ ಜೊತೆ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬ್ಯಾಕ್ ಟು ಡೆಹ್ರಾಡೂನ್ ಆಗ್ತಾ ಇದೀವಿ.